ನಾನೆಲ್ಲೋ ನೀನು ಆಫೀಸ್ ವರ್ಕ್ ಮಾಡ್ಕೊಳ್ತಿದ್ಯಾ ಅನ್ಕೊಂಡೆ. ಯಾಕೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ರೆ ಇನ್ನೂ ಹುಷಾರಾಗಿ ಮಾತಾಡ್ತಿದ್ದೆ ಮಾನ್ಸಿ. ಹುಷಾರಾಗ? ವಾಟ್ ಯು ಮೀನ್? ನೀನ್ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಮಾನ್ಸಿ. ರಾಂಗ್ ಮಾನ್ಸಿ, ನೀನ್ ಮಾತಾಡಿದ ತಪ್ಪು. ತಪ್ಪ? ನಾನ್ ಮಾತಾಡಿದ್ರಲ್ಲಿ ತಪ್ಪೇನಿದೆ ಹರ್ಷ? ಅವ್ರು ಈಗಷ್ಟೇ ಸಂಜು ಬ್ರದರ್ನ ಹುಡ್ಕೊಂಡು ಬಂದಿದ್ದಾರೆ. ದೇ ಆರ್ ಟೇಕಿಂಗ್ ದರ್ ಓನ್ ಟೈಮ್. ನೀನ್ ಈ ಟೈಮಲ್ಲಿ ಈ ತರ ಎಲ್ಲ ಮಾತಾಡ್ಬೇಕಿತ್ತ ಮಾನ್ಸಿ? ಇಲ್ಲಿ ಸಮಸ್ಯೆ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು ಮಾನ್ಸಿ. ಸಂಜು ಬ್ರದರ್ಗೆ ಹಳೇದು ಯಾವುದು ನೆನಪಿಲ್ಲ. ನೆನಪಾಗೋವರೆಗೂ ನಾವೆಲ್ಲರೂ ವೆಯ್ಟ್ ಮಾಡಲೇಬೇಕು. ಆರಾಧನಾ ನಿನ್ ಸಂಜು ಬ್ರದರ್ ವೈಫ್, ಅವಳು ವೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ನಾವೆಲ್ಲ ಯಾಕೆ ವೇಟ್ ಮಾಡ್ಬೇಕು ಹರ್ಷ? ಮಾನ್ಸಿ ಹೀಗೆ ಮಾತಾಡಿದ್ರೆ ಹೇಗೆ? ನಿಂಗೆ ಸ್ವಲ್ಪನೂ ಅವ್ರ ಬಗ್ಗೆ ಕನ್ಸನೇ ಇಲ್ವಾ? ನನಗೆ ನನ್ನ ಹಸ್ಬೆಂಡ್ ಮೇಲೆ ಕನ್ಸರ್ನ್ ಕೇರ್ ಎಲ್ಲ ಇದೆ, ಇನ್ನೊಬ್ರ ಮೇಲಲ್ಲ. ಅವಳು ಅವ್ರ ಗಂಡನ್ನ ಕರ್ಕೊಂಡು ಹೋಗ್ಬಿಟ್ರೆ ಈ ತಲೆನೋವು ಯಾವುದು ಇರೋದೇ ಇಲ್ಲ. ನಾವು ಎಷ್ಟು ಅಂತ ಬೇರೆಯವ್ರನ್ನ ಈ ಮನೇಲಿ ಸಾಕೋದು. ಯು ನೋ ವಾಟ್ ಹರ್ಷ, ನನಗಂತೂ ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಇನ್ಯಾರೇ ಬಂದ್ರು ಉಸಿರು ಕಟ್ಟಂಗ ಆಗುತ್ತೆ. ಮನೆ ಮಾತ್ರ ಅಲ್ಲ, ಆಫೀಸಲ್ಲೂ ಅಷ್ಟೇ ಬೇರೆಯವ್ರದೇ ದರ್ಬಾರು. ನಾವೆಲ್ಲರೂ ಮೂರನೇವ್ರಾಗಿ ನಿಂತಿದ್ದೀವಿ ಅಷ್ಟೇ. ನೋಡು ಹರ್ಷ, ಮೊದ್ಲಿಂದಾನು ನಾನು ಏನ್ ಹೇಳಿದಿನೋ ಅದೆಲ್ಲ ನಿಜಾನೇ ಆಗ್ತಾ ಬರ್ತಾ ಇದೆ. ನೀನು ಅಷ್ಟೇ ಆ ಸಂಜುನ ಬ್ರದರ್ ಬ್ರದರ್ ಅಂತ ತುಂಬಾ ಹಚ್ಕೋತಾ ಇದ್ಯಾ. ಮುಂದೆ ಒಂದಿನ ಪಶ್ಚಾತ್ತಾಪ ಪಡ್ತೀಯ. ಬಿ ಕೇರ್ಫುಲ್. ಬಾವಾ, ಅದಕ್ಕೆ ಏನಾದ್ರು ಬೇಕಿತ್ತಾ? ಇಲ್ಲ, ನಾನು ನಿಮ್ಮ ಹತ್ರ 2 minutes ಮಾತಾಡ್ಬೇಕಿತ್ತು. ಹೇಳಿ. ನಾನೀಗ ಒಟ್ಟಾರಕ್ಕೆ ಹೊರಟೆ ಬಾವಾ, ರಮ್ಯನ್ ಎಂಗೇಜ್ಮೆಂಟ್ಗೆ. ಓ ನೈಸ್. ಡ್ರಾಪ್ ಮಾಡ್ಬೇಕಿತ್ತಾ? ಡ್ರೈವರ್ ಇರ್ಬೇಕಲ್ವಾ? ನೋ ಬಾವಾ, ಐ ವಿಲ್ ಟೇಕ್ ಕೇರ್ ಆಫ್ ದಟ್. ನಾನೀಗ ಮಾತಾಡಕ್ ಬಂದಿರೋದು ಆಫೀಸ್ ಬಗ್ಗೆ. ಆಫೀಸ್ ಬಗ್ಗೆನಾ? ಹಾ ಬಾವಾ, ನಾಳೆ ನಾನು ಆಫೀಸ್ ಕಡೆ ಗಮನ ಕೊಡೋದಕ್ಕಾಗಲ್ಲ. ಎಲ್ಲಾನು ನೀವೇ ನೋಡ್ಕೋಬೇಕಾಗತ್ತೆ. ಅದನ್ನ ಎನಿಹೋ ನಾನು ಮಾಡ್ತಿದ್ದೀನಲ್ವ ಅದಕ್ಕೆ. ಅಂದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರ್ಬೇಕು ಬಾವಾ. ಅಂದ್ರೆ ಈಗ ನಾನು ಮಾಡ್ತಿರೋ ಕೆಲಸ ಸಾಲ್ತಿಲ್ಲ ಅಂತಾನಾ? ಇಲ್ಲ ಇಲ್ಲ ಬಾವಾ, ನಾನು ಹಾಗೆ ಹೇಳಲಿಲ್ಲ. ನಮ್ ಪ್ರಾಪರ್ಟೀಸ್ ಎಲ್ಲ ನಮ್ ಕೈ ತಪ್ಪಿ ಹೋಗ್ತಾ ಇದಾವೆ. ಅದರರ್ಥ ನಾವು ಕೇರ್ಲೆಸ್ ಆಗಿದ್ದೀವಿ ಅನ್ನೋದು ಅಲ್ವಾ. ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಾವಾ. ಯಾ ಹರ್ಷ, ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೀನ್ ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಮ್ಗೆ ಈ ತರ ಲಾಸ್ ಆಗ್ತಿರ್ಲಿಲ್ಲ ಅಲ್ವಾ ಅನು? ಆಮ್ ಐ ರೈಟ್? ಮಾನ್ಸಿ ಪ್ಲೀಸ್. 1 ನಿಮಿಷ ಹರ್ಷ, ನೀನ್ ಸುಮ್ನೆ ಇದ್ಬಿಡು. ನಮ್ಗೆ ಗೊತ್ತಿಲ್ಲದೆ ನಮ್ ಪ್ರಾಪರ್ಟೀಸ್ ಎಲ್ಲ ನಮ್ ಕೈ ತಪ್ಪು ಹೋಗ್ತಿದ್ಯಂತೆ. ಅದೆಲ್ಲ ಕೈ ತಪ್ಪು ಹೋಗುವಾಗ ಮಾಡಿದ್ ಯಾರು ಅಂತ ಗೊತ್ತಿದ್ದೂನು ನಿನ್ನ ಹತ್ರ ಬಂದ್ ಕೇಳ್ತಿದಾರಲ್ಲ, ಅದೇ ನನ್ಗೆ ಆಶ್ಚರ್ಯ. ನಿನ್ ಗಂಡ ಅನ್ಸ್ಕೊಂಡವರು ನಮ್ಮಿಂದ ಆಸ್ತಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅವ್ರು ಬಿಟ್ರೆ ಬೇರೆ ಇನ್ಯಾರಿದ್ದಾರೆ? ನೀನೇ ಹೇಳು. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಯಾವಾಗಲೂ ಈ ತರ ಮಾತಾಡ್ತೀಯಾ? ನಾನೇ ತಪ್ಪು. ಅಕ್ಕ, ಅದು ನಾನು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು ಅಂತ ಹೋಗೋದಕ್ಕೆ ಬಂದೆ ಅಷ್ಟೇ ಅಕ್ಕ, ಬೇರೇನೂ ಇಲ್ಲ. ಅನು, ವಿಶ್ವ ಎಲ್ಲಿ? ರಾತ್ರಿ ಅದೇನೋ ಫೋನ್ ಕಾಲ್ ಇದೆ ಅಂತ ಸ್ಟಡಿ ರೂಮಲ್ಲೇ ಇದ್ದ. ಹಿ ಡಿಡ್ಂಟ್ ಕಮ್ ಬ್ಯಾಕ್ ಟು ದ ರೂಮ್. ಐ ವಾಸ್ ವೇಟಿಂಗ್. ನೀವೇನಾದ್ರೂ ನೋಡಿದ್ರಾ? ಐ ಥಿಂಕ್ ಹೀಸ್ ಅವಾಯ್ಡಿಂಗ್ ಮೀ ಅನು. ನೀವ್ಯಾಕೆ ಹಾಗೆ? ಇಟ್ ಇಸ್ ವೆರಿ ಕ್ಲಿಯರ್. ಅವನಿಗೆ ನನ್ನ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಇಲ್ಲಿಗೆ ಬಂದ್ಮೇಲೆ ಏನೋ ಆಗಿದೆ. ನೀವೆಲ್ಲದೇನೋ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೀರಾ, ಅದೇನ್ ಟ್ರೀಟ್ಮೆಂಟ್ ಅಂತ ಗೊತ್ತಾಗ್ತಿಲ್ಲ. ಆರಾಧನಾ, ಸಂಜು ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಮ ಅತ್ತೆ ಮಾವ ಹೋಗ್ತಿದ್ದಾರೆ. ಅವ್ರು ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತಮ್ಮ? ವಿಶ್ವ ಮಾತ್ರ ಅಲ್ಲ, ನನ್ನ ಅತ್ತೆ ಮಾವನು ನನ್ನ ಹತ್ರ ಸರಿಗ್ ಮಾತಾಡ್ತಿಲ್ವಲ್ಲ, ಅವ್ರು ಏನ್ ಹೇಳ್ತಾರೆ ನನ್ಗೆ?
ಈಗ ವಿಶ್ವ ಎಲ್ಲಿದ್ದಾನೆ? ನಾನು ಅವನ ಹತ್ರ ಮಾತಾಡಬೇಕು. ಅವರ ಸಾಹೇಬರು ಮುಂಜಾನೆ ಎದ್ದದ್ದು ಏನೋ ಕೆಲಸದ ಮೇಲೆ ಹೊರಗೆ ಹೋದ್ರಿ. ಎಲ್ಲಿಗೆ? ಜಾಗದ ಬಗ್ಗೆ ಏನೂ ಹೇಳಿಲ್ರಿ. ಅಕಸ್ಮಾತ್ ಯಾರು ಕೇಳಿದ್ರೆ ಕೆಲಸದ ಮೇಲೆ ಹೊರಗಡೆ ಹೋಗ್ಯಾರ ಅಂತ ಹೇಳು ಅಂತಂದು ಹೇಳ್ಯಾರ್ರಿ. ಯಾವತ್ತೂ ಅವ್ನು ನನಗೆ ಹೇಳ್ದೆ ಹೋಗೋನೇ ಅಲ್ಲ. ಇದು ನನ್ನ ವಿಶ್ವಾಸ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ಬ್ರೋ ಇನ್ ಲಾನು ಹೀಗೆ ಇದ್ರು. ನಂಬಿಕೆ ಬರೀ 3 ಅಕ್ಷರದ ಪದ. ನಮಸ್ಕಾರ ಫಾರಿನ್ ಸಾಹೇಬರಿಗೆ. ದಾರಿ ತಪ್ಪಂದ್ರ ಅಥವಾ ತಪ್ಪಾದ ದಾರಿಗೆ ಬಂದ್ಬಿಟ್ಟು ಎಲ್ಲಿ ಹೋಗೋದನ್ನು ಗೊತ್ತಾಗ್ತಿಲ್ವಾ? ನೀವೇನಿಲ್ಲಿ? ಜೈನ್ ಡೇ ಎಲ್ಲಿರಲ್ಲ ಹೇಳಿ. ನನಗೆ ಸ್ಕೂಟ್ ಹತ್ತಕ್ಕೂ ಗೊತ್ತು, ಕಾರ್ ಹತ್ತಕ್ಕೂ ಗೊತ್ತು, ಹಂಗೆ ಸುತ್ತಾಡ್ತಾ ಇರ್ತೀನಿ. ಆದರೆ ನೀವು ಆಫೀಸಲ್ಲಿ ತುಂಬ ವಿಧೇಯ ವಿದ್ಯಾರ್ಥಿ ಅಂತ ಕೇಳ್ಪಟ್ಟೆ. ಕೆಲಸ ಎಲ್ಲ ಸಕ್ಕತ್ತಾಗಿ ಮಾಡ್ತೀರಂತೆ, ಹೌದು ಸರ್? ಮೀರಾ, can you please send him away? ನಿಮ್ಮ ಮುಖ ಕನ್ನಡಿ ಸರ್. ಮನಸ್ಸಲ್ಲಿ ಏನು ಓಡ್ತಿದ್ಯೋ ಅದು ಕಾಣಿಸ್ಬಿಡುತ್ತೆ. ನೀವು ನನ್ನ ಡೌಟಲ್ಲೇ ನೋಡ್ತಾ ಇದ್ದೀರಾ. ಓ, ನನ್ನ ಆಫೀಸಿಂದ ಓಡಿಸಿದ್ರಲ್ಲ, ಅದಕ್ಕೆ ನನ್ನ ಮೇಲೆ ನಿಮ್ಗೆ ಡೌಟಾ? ಸರ್, ನಾನು ತುಂಬ ಪ್ರಾಮಾಣಿಕ, ಕೆಟ್ಟವನಲ್ಲ. ಓಡಿಸಿರೋದ್ರಿಂದ ನಾನು ಹೊರಗಡೆಯವನೂ ಅಲ್ಲ. ಭೂಮಿ ಒಡೆಯಂದು ಬೀಜ ಬಿದ್ದೋನ್ ರೈತ. ನಾನು ವರ್ಧನ್ ಸಂಸ್ಥೆ ರೈತ ಸರ್. ನನ್ನ ಒಡೆಯ ಆರ್ಯವರ್ಧನ್, ಅವ್ರ ಬಲಗೈ ಬಂಟನ, ಅವ್ರ ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲ ನಾನೇ. ಆರ್ಯರಿಗೆ 10 ವರ್ಷ ಇದ್ದಾಗಿದ್ದ ಸಾಗ್ದೋನ್ ಸರ್ ನಾನು. ಆದರೆ ಆ ಮನೆಯವರು ನನ್ನನ್ನೇ ಯಾರಿಗೂ ತುಂಬಾ ನಿಯತ್ತಾಗಿರ್ಬಾರ್ದೇನು. ಅದೇನ್ ಮಾಡೋದು? ಉಪ್ಪು ತಿಂದ ಮನೆಗೆ ಉಸಿರಿರೋವರೆಗೂ ನಿಯತ್ತಾಗಿರ್ಬೇಕು ಅಂತ ಅನ್ಕೋತೀನಿ. ಅವರೇ ಉಲ್ಟಾ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ ಸರ್. ಬಿಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ಆದ್ರೆ ನಾನು ಸುಳ್ಳು ಹೇಳ್ತಿಲ್ಲ ಸರ್. ಇದು ನಿಜಾನೋ ಸುಳ್ಳು ಅಂತ ನೀವು ಯಾರ ಹತ್ರ ಬೇಕಾದ್ರೂ ಕೇಳ್ಬೋದು. ಇನ್ನೊಂದು ಮಾತು ಸರ್, ನನ್ನನ್ನು ನಂಬೋಕೆ ನಿಮ್ಗೆ ಯಾವುದೇ ಆಧಾರ ಇಲ್ಲ. ಆದ್ರೆ ನೀವು ಯಾರ ಮನೇಲಿ ಇದ್ದೀರೋ ಅವ್ರು ಯಾರು ನೀವು ಅನ್ಕೊಂಡಂಗಿಲ್ಲ. ಅದಂತೂ ನಿಜ, ಮರಿಬೇಡಿ. ಆರ್ಯ ಬದುಕಿರೋವರೆಗೂ ಅವನನ್ನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಕೊನೆಗೆ ಅವನ್ನೇ ಕೊಂದ್ರು. ಏನು? ಸತ್ಯ. ಅವರನ್ನ ಕೊಂದಿದ್ದು ಆ ಮನೆಯವರೇ. ಇದನ್ನು ಹೇಳೋಕೆ ನನ್ಗೆ ಯಾವ ಭಯನೂ ಇಲ್ಲ. ಅಂತ ಮನೆಯಲ್ಲಿ ನೀವಿದ್ದೀರಾ. ಆ ಮನೆಯವರಲ್ಲಿ ಯಾರನ್ನು ನಂಬಾರ್ದು ಅನ್ನೋದಕ್ಕೆ ಆಫೀಸಲ್ಲಿರೋ ಪೇಪರ್ಸೇ ಸಾಕ್ಷಿ. ಅಲ್ಲಿ ಯಾವ ಲೆಕ್ಕಗಳು ತಾಳೆ ಆಗಲ್ಲ, ಯಾವ ಪೇಪರ್ಸು ನ್ಯಾಯವಾಗಿಲ್ಲ. ಎಲ್ಲ ವೈಭವ ಹೊರಗಿನ ಜಗತ್ತಿಗೆ ಮಾತ್ರ. ಇದ್ರ ಬಗ್ಗೆ ಆಫೀಸಲ್ಲಿ ಇಟ್ಕೊಂಡು
ಪ್ರಶ್ನೆ ಮಾಡಿದವನು ಅಂದರೆ ಒಬ್ಬ, ಅದು ನಾನು. ಆದ್ರೀಗ ನಾನು ಆಫೀಸಲ್ಲಿಲ್ಲ. ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನಂತರನೇ ಆಗೋದು. ಒಂದಲ್ಲ ಒಂದಿನ ನನ್ನ ಸಹಾಯ ನಿಮ್ಗೆ ಬೇಕಾಗತ್ತೆ. ತಗೊಳ್ಳಿ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನೋಡ್ರಿ, ನಾನು ಡಾಕ್ಟರ್ ಜೋಡಿ ಮಾತಾಡ್ತೀನಿ. ಅವ್ರು ಹ್ಯಾಂಗ್ ಹೇಳ್ತಾರೋ ಹಂಗ್ ಮಾಡೋಣ. ಇದನ್ನೆಲ್ಲ ಬಗೆಹರ್ಸಕ್ಕೆ ನನಗಾಗಂಗಿಲ್ಲ ನೋಡ್ರಿ. ಬಗೆಹರಿಸೋ ಶಕ್ತಿನ ಯಾವ್ದ್ರ ಬಗ್ಗೆ ಬಗೆಹರಿಸ್ಬೇಕು? ಅತ್ತೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಯಾಕೆ ಒಂದಿಟ್ಟು ಒತ್ತಡದಾಗ ಅದಲ್ರಿ, ಅದಕ್ಕೆ ಏನೇನೋ ಮಾತಾಡಕ್ಕೆ ಹತ್ತಾಳ. ಪ್ರಿಯಾ, ನೀ ಮಾತಾಡಬೇಡ. ಸರಿ, ನೀವು ಡಾಕ್ಟರ್ ಹತ್ರ ಮಾತಾಡಬೇಕು ಅಂದಲ್ಲ, ಧಾರಾಳವಾಗಿ ಮಾತಾಡಿ. ಹ್ಞೂನ್ರಿ, ನಾನು ಡಾಕ್ಟರ್ನ ಭೇಟಿಯಾಗಿ ಬರ್ತೀನಿ. ಅತ್ತೆ, ನಾನು ಬರ್ತೀನಿ. ಬೇಡ ಬೇಡ, ನೀನು ಕಂಪ್ನಿ ಕೆಲಸ ಮನೆಯಿಂದಾನೇ ಮಾಡ್ಲಿಕ್ಕೆ ಹತ್ತಿ, ಹೌದಿಲ್ಲೋ? ನೀನು ಅದನ್ನ ಮಾಡು, ನಾ ಹೋಗಿ ಬರ್ತೀನಿ. ಅಲ್ಲ ಅತ್ತೆ, ವಿಶು ಟ್ರೀಟ್ಮೆಂಟ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಬೇಕಲ್ವಾ ನಾನು? ಹಂಗಲ್ಲವಾ, ಡಾಕ್ಟ್ರು ಎಷ್ಟು ಹೊತ್ತಿಗೆ ಸಿಗ್ತಾರೋ, ಅಲ್ಲಿ ಎಷ್ಟು ಹೊತ್ತಾಗ್ತದೋ ಅವೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಾವಿಬ್ಬರೇ ಹೋಗಿ ಬರ್ತೀವಿ. ನಾನು ಬರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅತ್ತೆ. ಸರಿ, ಹೋಗಿ ಬನ್ನಿ. ಬರಲ್ಲ, ನನಗಂತ ಚಾ ತಂದು ತಣ್ಣಗಾದ, ಹೋಗಲಿ ಬಿಡು. ಆಕಿ ಕಣ್ಣಾಗ ನಾ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಆದ್ರ ಆಕಿಗ ನಿಜ ಹೇಳೋ ಶಕ್ತಿ ನನಗಿಲ್ಲ. ಅತ್ತೆ ಏನಾದ್ರೂ ನನ್ನಿಂದ ಮುಚ್ಚಿಡ್ತಾ ಇದ್ದಾರಾ? ಬಂದಾಗಿಂದ ನನ್ನನ್ನು ಸರಿಗೆ ಮಾತು ಆಡಿಸಿಲ್ಲ, ಭೇಟಿನೂ ಆಗಿಲ್ಲ. ಈಗಲೂ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿದ್ರು. ಏನೋ ಮುಚ್ಚಿಡ್ತಾ ಇದ್ದಾರೆ ಅನಿಸ್ತಾ ಇದೆಯಲ್ಲ. ಯಾಕೆ ಹಾಗೆ ಕೇಳ್ತಿದ್ಯಾ ಆರಾಧನಾ? ನನಗೆ ಮನ್ಸಿನಲ್ಲಿ ಯಾವುದನ್ನು ಮುಚ್ಚಿಟ್ಕೊಂಡು ಅಭ್ಯಾಸ ಇಲ್ಲ. ಆದರೆ ಇಲ್ಲಿಗೆ ಬಂದಾಗಿಂದ ಎಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಫೀಲ್ ಇದೆ ಅಮ್ಮ. ಅದರಿಂದಾನೇ ನನಗೆ ಯಾರ ಹತ್ರನೂ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ವಿಶ್ವಾಸ್. ಆದರೆ ಅವನ ಪರಿಸ್ಥಿತಿ ಹಾಗಿದೆ. ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಬಿಹೇವ್ ಮಾಡ್ತಿಲ್ಲ ಅಮ್ಮ. ನಾನು ಎಷ್ಟೊಂದ ತಾಳ್ಮೆಯಿಂದ ಇರಲಿ ಹೇಳಿ? ನಮ್ಮ ಅತ್ತೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಗಂಡನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಅನ್ಕೋತಿರೋದು ತಪ್ಪ ಅಮ್ಮ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮತ್ತೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ನಡೀತಾ ಇದೆ, ಪ್ರೋಗ್ರೆಸ್ ಏನು, ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ, ಕನ್ಸರ್ನ್ ನನಗೂ ಇದೆ ಅಮ್ಮ. ಆದ್ರೆ ಅತ್ತೆ ನನ್ನ ಹಾಸ್ಪಿಟ್ಲಿಗೆ ಬರಬೇಡ ಅಂತ ಹೇಳಿ ಹೋದ್ರು. ಅವ್ರು ಹಾಗೆ ಹೇಳಲಿಲ್ಲಮ್ಮ. ನಾನು ಚಿಕ್ಕ ಹುಡುಗಿ ಅಲ್ಲ ಅಮ್ಮ. ಅಮ್ಮ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನಮ್ಮ? ನನ್ನ ಗಂಡನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ನಂಬರ್ ಕೊಡ್ತೀರಾ ಪ್ಲೀಸ್? ನಾನು ಅವ್ರನ್ನ ಕನ್ಸಲ್ಟ್ ಮಾಡಬೇಕು, ಮಾತಾಡಬೇಕು. ನನಗೆ ಹೀಗೆಲ್ಲ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಬದುಕಕ್ಕಾಗೋದಿಲ್ಲ ಅಮ್ಮ. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಟ್ರಾನ್ಸ್ಪರೆಂಟ್. ಪ್ಲೀಸ್ ಅಮ್ಮ, ಡಾಕ್ಟರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಕೊಡ್ತೀನಮ್ಮ, ಖಂಡಿತ ಕೊಡ್ತೀನಿ. ನೀನು ಕೇಳ್ತಾ ಇರೋದು ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ. ಸಂಜು ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರ ನಿನಗಿದೆ. ನೀನೇ ಹೋಗಿ ಡಾಕ್ಟರ್ನ ಭೇಟಿ ಮಾಡು, ಎಲ್ಲ ವಿಷಯಗಳನ್ನು ಕೇಳ್ಕೊ, ಸರಿನಾ? ಥ್ಯಾಂಕ್ ಯು ಅಮ್ಮ, ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಸರಿ, ನಾನು ನಂಬರ್ ಕಲೆಕ್ಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ.
ಇದನ್ನು ನೋಡಿದ ತಕ್ಷಣ ನಿಮಗೆ ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದೆ. ನಿಮಗೆ ಕಾಲ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದೆ. ಅಂಥದ್ದೇನು ಮುಖ್ಯವಾದ ವಿಷಯ? ಇದನ್ನು ನೋಡಿ, ಇದು ನಿಮಗೆ ಸೇರಿಸ್ತಾನೆ. ಐ ಮೀನ್ ಆರ್ಯವರ್ಧನ್ ಅವ್ರ ಮನೆತನಕ್ಕೆ ಸೇರಿದ್ದಲ್ವಾ? ಹೋದ ವರ್ಷದವರೆಗಿನ ಫೈಲ್ಸಲ್ಲೆಲ್ಲ ಇದು ನಮ್ಮ ಕಂಪ್ನಿಗೆ ಸೇರಿದ್ದು ಅನ್ನೋ ರೆಕಾರ್ಡ್ಸ್ ಇದೆ. ಆದರೆ ಈ ವರ್ಷದಿಂದ ಇದು ನಮ್ದಲ್ಲ. ಅದು ಹೇಗೆ ಸಾಧ್ಯ? ಇದಕ್ಕೆ ಯಾವುದೇ ರೆಕಾರ್ಡ್ಸ್ ಕೂಡ ಇಲ್ಲ. ನಾನು ಆಫೀಸ್ ಕಡೆಯಿಂದ ಪಾಲಿಕೆಗೆ ಕಾಲ್ ಮಾಡಿ ಕೂಡ ವಿಚಾರಿಸಿದೆ. ಏನಂದ್ರು? ಕಾಲ್ ಕಟ್ ಮಾಡಿದ್ರು. ಮೂರನೇ ವ್ಯಕ್ತಿಗೆ ಈ ಡೀಟೇಲ್ಸ್ ಎಲ್ಲ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ರು. ನಾನು ಈ ಕಂಪ್ನಿಗೆ ಮೂರನೇ ವ್ಯಕ್ತಿನೇ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ. ನಿಮ್ದಾಗಿರೋದನ್ನ ಅದು ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ಹಾಂ, ಇನ್ನೊಂದು ವಿಷಯ. ಇದೇನಿದು? ನಾನು ಈ ಬಂಗ್ಲೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೇಂಡೆ ಅವ್ರು ಸಿಕ್ಕಿದ್ರು. ಅವ್ರದ್ದೇ ಈ ಕಾರ್ಡ್. ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಅಕ್ಕರೆ ಬಗ್ಗೆ ಹೇಳಿದ್ರು. ಜೀವದ ಗೆಳೆಯನ್ನ ಕಳ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡಿದ್ರು. ಅವರಿಂದ ದೂರ ಇರಿ ಅಂತ ನಾನು ಹೇಳಿದ್ದೀನಲ್ವಾ ನಿಮಗೆ? ನಾನು ಅವ್ರನ್ನ ಹುಡ್ಕೊಂಡು ಹೋಗಲಿಲ್ಲ. ಆದರೆ ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಅವ್ರು ಯಾವ ಮಾತನ್ನು ನಂಬೇಡಿ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವರಿಂದ ದೂರ ಇರಿ ಅಷ್ಟೇ. ಸರಿ, ಈ ಪ್ರಾಪರ್ಟಿ ವಿಷಯ ಮಾತಾಡ್ಬೋದಾ? ಮುಂದೆ ಏನು ಮಾಡ್ತೀರಾ? ನಮಗೆ ಸೇರ್ಬೇಕಾಗಿರೋದನ್ನ ಯಾವುದನ್ನು ಬಿಡೋ ಮಾತೇ ಇಲ್ಲ. ಸೊ ಯು ಟ್ರಸ್ಟ್ ಮೀ? ಅನುವಿಂದನಾ? ಹೌದು. ಆರ್ಯ ಯಾರನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿಸಿದ್ನೋ ಆಕೆನೇ ಅವನ ಜೀವ ತೆಗೆಯೋಕೆ ಮುಂದಾಕಿತ್ತು. ಅವಳು ಆರ್ಯನ ಮದುವೆ ಆಗಿದ್ದೆ ಅವನ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೆ, ಅವನನ್ನ ಸರ್ವನಾಶ ಮಾಡೋಕೆ. ಯಾಕ ಆಕೆಗ ಆರ್ಯನ್ ಮೇಲೆ ಏನದು ದ್ವೇಷ? ಅದನ್ನ ನೀವೇ ಅವಳ ಬಾಯಿಂದ ಕೇಳ್ಬೇಕಮ್ಮ. ತಾನೇ ರಾಜನಂದಿನಿ ಅಂತ ಹೇಳ್ತಾಳಮ್ಮ. ಆರ್ಯನ್ ಜೀವನ ಹಾಳು ಮಾಡೋಕೆ ಏನೇನೋ ಕತೆ ಕಟ್ಟಿದಾಳೆ. ಯಾವುದನ್ನು ನಂಬೋ ಹಾಗಿಲ್ಲ. ಆರ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನಿಗೆ ಎಷ್ಟೆಲ್ಲ ನರಕ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಹೇಳ್ತಿರೋದು ಯಾವುದೂ ಸುಳ್ಳಲ್ಲ ಅಮ್ಮ. ನೀವೀಗ ಆರ್ಯ ಬದುಕಿದಾನೆ ಅನ್ನೋ ಸತ್ಯನ ನನಗೆ ಬಿಟ್ಬಿಡಿ. ಅದನ್ನು ನಾನು ಕಾಪಾಡ್ತೀನಿ. ಆರ್ಯನೂ ನಾನು ಕಾಪಾಡ್ತೀನಿ. ಅವನೇ ಆರ್ಯ ಅನ್ನೋದು ಅಪ್ಪಿ ತಪ್ಪಿನೂ ಅನ್ನೋದು ಗೊತ್ತಾಗಬಾರ್ದು. ಸತ್ಯ ಹೊರಗೆ ಬಂದ್ರೆ ಆರ್ಯ ನಮ್ಮಿಂದ ದೂರ ಆಗ್ತಾನಮ್ಮ. ಆತಾತು, ಯಾರಿಗೂ ಗೊತ್ತಾಗಂಗಿಲ್ಲ. ಖರೇನ ಆರ್ಯನ ನಾನು ನೋಡ್ಕೋತೀನಮ್ಮ. ನೀವಿಲ್ಲೇ ಇದ್ರೆ ನಿಮಗೆ ಧರ್ಮ ಸಂಕಟ. ಅವಳ ಹತ್ರ ನಿಜ ಹೇಳೋದು ಬೇಡವೋ ಅನ್ನೋ ಗೊಂದಲದಲ್ಲೇ ನೀವಿರ್ಬೇಕಾಗತ್ತೆ. ನೀವು ನನ್ನನ್ನು ನಂಬಿ ಊರಿಗೋಗಿ, ನಾನೆಲ್ಲ ನೋಡ್ಕೋತೇನೆ. ನಿಮಗೆ ಏನೇ ಬೇಕಾದರೂ ನನಗೆ ಹೇಳಿ. ಬೇರೆ ಯಾರ ಹತ್ರನೂ ಚರ್ಚೆ ಮಾಡಕ್ಕೆ ಹೋಗ್ಬೇಡಿ. ಇದನ್ನ ಇಟ್ಕೊಳ್ಳಿ. ಬರ್ತೀನಿ. ಹುಷಾರ್. ನೋಡ್ಕೊಂಡ್ರ? ಪ್ರಪಂಚದಲ್ಲಿ ಒಳ್ಳೆಯವನು ಯಾರು ಅಂತ ಚಿತ್ರ ಬಿಡಿಸೋ ಸ್ಪರ್ಧೆ ಇಟ್ರೆ 3/4 ಜನ ಇವನ್ ಚಿತ್ರನೇ ಬಿಡಿಸ್ತಾರೆ. ಹಂಗೆ ಕಾಣಿಸ್ತಾರೆ. ಆದರೆ ಶಿಷ್ಯ ನಾವು ನೋಡೋಷ್ಟು ಸಾಮಾನ್ಯನಲ್ಲ.
ಇವನು ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಕಣ್ಗಾವಲಾಗಿರ್ಬೇಕು. ಯಾರು ಇವನ ಹತ್ರ ಬರ್ತಾರೆ ಹೋಗ್ತಾರೆ, ಇವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಎಲ್ಲ ನನಗೆ ಅಪ್ಡೇಟ್ ಮಾಡಬೇಕು. ನಿಮ್ಗೆಲ್ಲ ಬಿರಿಯಾನಿ ಹಾಕಿ ಬೆಳೆಸ್ತಾ ಇರೋದು ಸುಮ್ಮನೆ ಹಿಂಗೆ ತಲೆ ಆಡ್ಸೋಕ? ಏಯ್ ಏನಿಸ್ ಬಾಸ್? ಅಲ್ಲ ಬಾಸ್, ಅವನ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಬಾಸ್. ಒಂದು ಕೆಲಸ ಶುರು ಮಾಡ್ಕೊಳ್ಳಿ. ಸರಿ ಬಾಸ್. Thanks a lot for meeting me here, doctor. Thank you so much. ಇಟ್ಸ್ ಓಕೆ. ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಆನ್ ದ ವೇ ಅಲ್ವಾ, ನೋ ಪ್ರಾಬ್ಲಮ್. ನನ್ನ ಹಸ್ಬೆಂಡ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಅವನಿಲ್ಲಿದ್ರೇನೆ ಬೆಟರ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾನು ಅವನ್ನ ಬಿಟ್ಟು ಇಷ್ಟು ದಿನ ಇದ್ದೆ. ಈಗ ಅವನ್ನ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮ ಸಜೆಷನ್ ಬೇಕು. ಅವನ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ? ನಾನೇ ಮನೆಗೆ ಬಂದು ಈ ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ, ನೀವೇ ಬಂದ್ರಿ. ಆಕ್ಚುಲಿ ಅವ್ರ ಟ್ರೀಟ್ಮೆಂಟ್ಗೆ ಸರಿಯಾಗಿ ಬರ್ತಿಲ್ಲ. ಬಂದಿದ್ರೆ ಸ್ಟೇಟಸ್ ಏನು ಅಂತ ಹೇಳ್ಬೋದಿತ್ತು. ಬರ್ತಾ ಇಲ್ವಾ? ಇಲ್ಲ ಮೇಡಮ್. ಬಟ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಅಲ್ವಾ ಡಾಕ್ಟರ್? ಫಿಸಿಕಲಿ ಏನೂ ತೊಂದರೆ ಆಗಲ್ಲ. ಈಗ ಹೇಗಿದ್ದಾರೋ ಹಾಗೆ ಇರ್ತಾರೆ. ಬಟ್ ಹಿಂದಿಂದೆಲ್ಲ ನೆನಪಾಗದೆ ಇರೋ ಚಾನ್ಸಸ್ ಇದೆ. ಅನ್ಫಾರ್ಚುನೇಟ್ಲಿ ಈ ಟ್ರೀಟ್ಮೆಂಟ್ ಶುರುವಾದ ರೀತಿನೇ ಸರಿಯಾಗಿಲ್ಲ. ಅಂದ್ರೆ ಅದನ್ನ ನಾನು ನಿಮ್ಗೆ ಹೇಳೋ ಆಗಿಲ್ಲ. ಇವರೇ ಆರ್ಯ ಅನ್ನೋ ಸತ್ಯನ ಮುಚ್ಚಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ದಟ್ಸ್ ರಾಂಗ್. ಅಲ್ಲೇ ತಪ್ಪಾಗಿದೆ. ಏನ್ ಡಾಕ್ಟರ್, ಟ್ರೀಟ್ಮೆಂಟ್ ಅಲ್ಲಿ ಏನ್ ತಪ್ಪಾಗಿದೆ? ಸಾರಿ, ಕೆಲವು ವಿಷಯಗಳು ತುಂಬಾನೇ ಕಾನ್ಫಿಡೆನ್ಷಿಯಲ್, ನಮ್ಮ ಎಥಿಕ್ಸ್ ಹೇಳೋ ಆಗಿಲ್ಲ. ಬಟ್ ಹೀಗೆ ಮುಂದುವರೆದ್ರೆ he may not gain memory. ಥೆರಪಿ ಸೆಷನ್ನ ಮಿಸ್ ಮಾಡದೆ ಅಟೆಂಡ್ ಮಾಡಕ್ಕೆ ಹೇಳಿ, ಅದೇ ಎಲ್ರಿಗೂ ಒಳ್ಳೇದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನನ್ನ ಆರ್ಯ ಇಲ್ಲೇ ಇದ್ದಾನೆ, ಯಾರಿಗೂ ಗೊತ್ತಾಗ್ದಂಗೆ ಮಾರ್ವೇಷದಲ್ಲಿದ್ದಾನೆ. ಆದರೆ ನಾನೇ ಅದೃಷ್ಟವಂತ, ನನಗೆ ವಿಷಯ ಗೊತ್ತಾಗೋಯ್ತು. ಈ ಫಿಲ್ಮ್ಗಳಲ್ಲೇ ದೇವರು ಒಬ್ಬರಿಗೆ ಮಾತ್ರ ಕಾಣಿಸ್ತಾನಲ್ಲ, ಅಂತ ಅದೃಷ್ಟ. ಆದ್ರೀಗ ಸವಾಲೇನು ಅಂದ್ರೆ ಆರ್ಯನ ಈ ಜನರಿಂದ ಹೇಗೆ ದೂರ ಮಾಡಿ ನನ್ನ ಕಡೆ ಹೇಳ್ಕೊಳ್ಳೋದು. ಅವತ್ತು ಅವನು ರಾಜನಂದಿನಿ ಮದುವೆ ಆದಾಗ ನನ್ನಿಂದ ಸಾಧಿಸೋಕೆ ಆಗದೆ ಇರೋದನ್ನ ಈಗ ಸಾಧಿಸ್ಬೇಕು. ಅವನು ವರ್ಧನ್ ಮನೆಗೆ ಪ್ರಾಮಾಣಿಕನಾದಷ್ಟು ನನಗೆ ಸಮಸ್ಯೆ. ಈ ಸಲ ಬಿಡಬಾರ್ದು. ಆರ್ಯನೇ ನನ್ನ ಕನಸಿಗೆ ಏನಿ, ಬಿಡಬಾರ್ದು. ಈ ಸಲ ಬಿಡಬಾರ್ದು. ಕೆಂಪದಷ್ಟು ಪ್ರೀತಿ ಜಾಸ್ತಿ ಅಂತೆ ರಮ್ಯಾ, ಭದ್ರವಾಗಿ ನೋಡ್ಕೋ. ನೋಡ್ಕೊಂಡೆ ಸಾಕು, ಸುಮ್ಮನೆ ಇರ್ರೆ. ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ. ಅವನಿಂದ ಅನು ಅವ್ರಿಗೇನೋ ಅಪಾಯ ಕಾದಿರೋ ಹಾಗಿದೆ. ಇಲ್ಲ, ಹಾಗಾಗಕ್ ಬಿಡಬಾರ್ದು. ಇಷ್ಟು ತನಕ ಒಟ್ವಟ ಅಂದಿದ್ ಸಾಕು. ಕಿವಿಗೆ ಇಂಪಾಗಂಗ್ ಒಂದ್ ಸಾಂಗ್ ಆದ್ರೂ ಹೇಳ. ನಿಮಗೆ ಕಿವಿಗೆ ಇಂಪಾಗಿ ಏನಾದ್ರೂ ಬೇಕು ಅಂದ್ರೆ ನಾವೆಲ್ಲರೂ ಜಗಳ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಜಗಳ ಯಾಕೆ? ಎಲ್ಲರೂ ಸರಿ ಅಂತ್ಯಾಕ್ಷರಿ ಹಾಡೋಣ. ಅಂತ್ಯಾಕ್ಷರನ ಹಂಗಂದ್ರೆ ನಾನೇ ಫಸ್ಟ್ ಆಡ್ತೀನಿ. ಖರಾಬು ಬಾಸು, ಖರಾಬು ಖರಾಬು ಬಾಸು, ಖರಾಬು. ಏ ಸಂಪತ್, ಸುಮ್ನಿರೋ. ಹಾಡು ಹೇಳೋದ್ರೆ ಆವಾಜ್ ಆಗ್ತಿದೆಯಲ್ಲೋ.
ಇದು ಹಾಡಲ್ವಾ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಆಹಾ ಏನ್ ಹಾಡು ಹೇಳ್ತಿರೋ ಈಗಿನ ಕಾಲದ ಹುಡುಗರು ನಮ್ಗಂತೂ ಇಷ್ಟ ಆಗಲ್ಲಪ್ಪ. ಸುಮ್ಮನೆ ಇರು ನೀನು. ರಮ್ಯಾ, ನಿನ್ ಮದ್ವೆ ಆಗ್ತಿರೋ ಹುಡುಗನ ಹೆಸರೇನೆ? ಯಾಕೆ ಹಾಗೆಲ್ಲ ಮದ್ವೆ ಆಗೋ ಹುಡುಗನ ಹೆಸರು ಹೇಳಲ್ಲ ನಮ್ಮ ಹುಡುಗಿ ಅಲ್ವೇನೆ ರಮ್ಯಾ? ಹಾಗೇನೂ ಇಲ್ಲ, ಅವ್ರ ಹೆಸರು ಕರುಣಾಕರ್ ಅಂತ, ನಾನ್ ಕರಣ್ ಅಂತ ಕರಿತೀನಿ. ಕರಣ್? ಓಹೋ, ಈಗ್ಲೇ ಎಷ್ಟು ಸ್ವೀಟ್ ಆಗಿ ಕರಿಯಕ್ ಶುರು ಮಾಡಿದಾಳೆ ನಮ್ ಹುಡುಗಿ. ಅಯ್ಯೋ ಮೆಹಂದಿ, ಹಾಗಾದ್ರೆ ಕಾ ಅಕ್ಷರದಿಂದಾನೇ ಮೊದಲು ಶುರು ಮಾಡೋಣ. ಹಾಗಾದ್ರೆ ರಮ್ಯಾನೇ ಶುರು ಮಾಡ್ಲಿ ಕಾ ಅಕ್ಷರದಿಂದ. ರಮ್ಯಾ ನೀನೇ ಹೇಳೆ. ಇಲ್ಲಪ್ಪ, ನಂಗ್ ಹಾಡೆಲ್ಲ ಹೇಳಕ್ ಬರಲ್ಲ. ನಿಮ್ ರಗ್ಲೆ ಬೇಗ ಮುಗಿದ್ರೆ ಸಾಕಾಗಿದೆ ನಂಗೆ. ಸರಿ ಅನು, ನೀನೇ ಒಂದು ಹಾಡಾಡು. ಅಯ್ಯೋ ಆಂಟಿ, ನನಗೂ ಹಾಡ್ಗೂ ದೂರ. ಅಯ್ಯೋ, ಯಾರಾದ್ರೂ ಒಬ್ರು ಶುರು ಮಾಡಿ. ಕಾ ಅಕ್ಷರದಿಂದ ಯಾವ ಹಾಡಿದ್ಯಾ? ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸೂಪರ್ ಆಗಿ ಹಾಡ್ತೀರಾ ಸರ್, ನೀವೇ ಹಾಡಿ. ಹಾಡು ನಾನಾ? ಹಾ ಸರ್, ಹಾಡಿ ಪ್ಲೀಸ್, ಹಾಡಿ. ಹಾಡಿ ಸರ್, ಹಾಡಿ ಸರ್. ಅಯ್ಯೋ ಏನಾಗಲ್ಲ, ಹಾಡಿ ಸರ್. ಹಾಡಿ ಸರ್, ಹಾಡಿ 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 ಸರ್, ಹಾಡಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಅಲ್ಲಮ್ಮ, ಅವ್ರು ಸಂಜು ಬ್ರದರ್ನ ಕರ್ಕೊಂಡು ಹೋಗ್ತೀನಿ ಅಂತಿದಾರಲ್ಲ, ನೀವೇನು ಹೇಳ್ತಾನೆ ಇಲ್ಲ? ಅವ್ರೇನ್ ಹೇಳ್ತಾರೆ ಹರ್ಷ? ಆರಾಧನಾ ವಿರುದ್ಧ ಮಾತಾಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಕೂಲ್ ಮಾತಾಡ್ತಿರೋದ್ರಲ್ಲೂ ನ್ಯಾಯನೇ ಇದೆ. ಹರ್ಷ, ಟೆಲ್ ಮಿ ಒನ್ ಥಿಂಗ್, ನೀನ್ ಯಾಕೆ ಇಷ್ಟು ಸ್ಯಾಡ್ ಆಗಿದ್ಯಾ? ಅವ್ರೇನೋ ನಿನ್ ರಿಯಲ್ ಬ್ರದರ್ ಅನ್ನೋ ಹಾಗೆ. ಅದೇನೋ ಗೊತ್ತಿಲ್ಲ ಮಾನ್ಸಿ, ಅವರು ನನ್ನ ನಿಜವಾದ ಬ್ರದರೇ ಅನ್ಸೋ ಶುರು ಆಗ್ಬಿಟ್ಟಿದೆ. ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ನಾವೇನು ಮಾಡೋದಕ್ಕಾಗಲ್ಲ. ಟೆಲ್ ಮಿ ಒನ್ ಥಿಂಗ್, ಅವ್ರ ಹೆಂಡತಿನೇ ಕರ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ನಾವ್ ತಡೆಯೋದಕ್ಕಾಗತ್ತಾ? ಮಾನ್ಸಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆರಾಧನನ್ ತಡೆಯೋಕೆ ನನ್ನ ಹತ್ರ ಮಾತುಗಳಿಲ್ಲ. ನನಗನ್ಸಿದ ಮಟ್ಟಿಗೆ ತಡೆಯೋದು ಕೂಡ ತಪ್ಪೆ. ಆಕೆಗೆ ಸರಿ ಅನ್ಸೋದನ್ನ ಮಾಡ್ಲಿ. ನಿನ್ಗೇನನ್ಸತ್ತೆ ಪ್ರಿಯಾ? ಆರಿನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದಾನೆ. ಅದು ಅನು ಹತ್ರ ಒಮ್ಮೆ ಮಾತಾಡೋದು ವಾಸಿ. ಅನು ಹತ್ರನಾ? ಹಾ, ಅನು ಹತ್ರನಾ? ಅನುಗೂ ಇದಕ್ಕೂ ಏನ್ ಸಂಬಂಧ? ಅಷ್ಟಕ್ಕೂ ಅನು ಆರಾಧನಾ ಅವ್ರನ್ನ ಕರ್ಸ್ಕೊಂಡಿದ್ದೆ ಸಂಜು ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡೋದಿಕ್ಕೆ. ಸೊ ಈಗ ಅನು ಅವ್ರನ್ನ ಕಳಿಸ್ಕೊಡ್ಲೇಬೇಕಲ್ವಾ? ಪ್ರಿಯಾ ಏನು ಹೇಳೋದು ಬೇಡ ಅಂತ ಆಟ ಮಾಡಕತ್ತಾಳು. ಆದ್ರೆ ಅನು ಗಂಡನ್ನ ಆರಾಧನಾ ಹೆಂಗ್ ಕರ್ಕೊಂಡು ಹೋಗಕ್ ಸಾಧ್ಯ? ಗೊತ್ತಿತ್ತು ಎಂತ ಅನಾಹುತನ ತಡಿದ ಹೋದ್ರೆ ಬಹಳ ತಪ್ಪಾಗತ್ತೆ. ಯಾಕೆ ಹೇಗ್ ಮಾಡ್ತಿದ್ದೀರಾ ನೀವು? ನಾನೇನ್ ಮಾಡಿದೆ? ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮನ್ನ ಯಾರು ಒತ್ತಾಯ ಮಾಡಿಲ್ಲ. ಅಲ್ಲಿ ನಿಮ್ ಹೆಂಡತಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀವ್ ಹೀಗೆಲ್ಲ ಬಿಹೇವ್ ಮಾಡಿದ್ರೆ ಅವ್ರೇನ್ ಅನ್ಕೊಳ್ಳಲ್ಲ ಹೇಳಿ? ಸಂಜು ಅವ್ರೆ, ನೀವಿಲ್ಲಿ ಉಳ್ಕೊಂಡು ತಪ್ಪು ಮಾಡ್ತಿದ್ದೀರಾ. ಸರಿ, ತಪ್ಪು ಅಂತಾನೆ ಇಟ್ಕೊಳ್ಳಿ. ಆದ್ರೆ ನಾನು ಹೇಳೋದನ್ನ ನೀವು ಕೇಳ್ತಿಲ್ವಲ್ಲ. ಯಾರೋ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ನೀವು ಒಪ್ಕೋತಾನೆ ಇಲ್ಲ. ಅವತ್ತು ನದಿಗೆ ಯಾರೋ ನಿಮ್ಮನ್ನ ಬೇಕು ಅಂತಾನೆ ತಳೆದ್ರು, ಅದ್ ನಿಮ್ಗೂ ಗೊತ್ತು. ಆದ್ರೂ ನೀವು ಒಪ್ಕೋತಾ ಇಲ್ಲ ಅಲ್ವಾ? ನೋಡಿ,
ನೋಡಿ. ಅನು ಅವರೇ ಪ್ಲೀಸ್ ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆ ಜೇಂಡೆಯಿಂದ ನಿಮ್ಗೆ ಅಪಾಯ ಇದೆ, ನೀವು ಒಪ್ಕೋತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಆದರೆ ನಾನು ಹೇಳ್ತಿರೋದು ನಿಜ. ನೀವು ನನ್ನನ್ನು ನಂಬಿ ಊರಿಗೆ ಹೋಗಿ, ನಾನೆಲ್ಲ ನೋಡ್ಕೋತೀನಿ. ಆರ್ಯ ಬದುಕಿದಾನೆ ಅನ್ನೋ ಸತ್ಯನ ನನಗೆ ಬಿಟ್ಬಿಡಿ, ಅದನ್ನು ನಾನು ಕಾಪಾಡ್ತೀನಿ. ಸತ್ಯ ಹೊರಗೆ ಬಂದ್ರೆ ಆರ್ಯ ನಮ್ಮಿಂದ ದೂರ ಆಗ್ತಾನಮ್ಮ. ಆತಾತು, ಯಾರಿಗೂ ಗೊತ್ತಾಗಂಗಿಲ್ಲ. ಪ್ರಿಯಾ, ನಾ ನಿನ್ನ ಗಂಡ ಕೇಳಕ್ ಹತ್ತೀನಿ, ಯಾಕೆ ಹಿಂಗ ಮನಸ್ಸು ಬದಲಾಯಿಸ್ಕೊಂತಿ? ಯಾಕೂ ಇಲ್ರಿ, ಅದು ಅನು ಮನಸ್ಸಿನಾಗ ಏನದ ಅಂತ ತಿಳ್ಕೊಳ್ಳೋದು ಮುಖ್ಯ, ಹೌದಿಲ್ಲ? ಅನು ಮನಸ್ಸಿನಾಗ ಬ್ಯಾರೆ ಏನಿರಕ್ ಸಾಧ್ಯ? ಆಕೆಗೂ ಸತ್ಯ ಏನಂತ ಗೊತ್ತಿಲ್ಲಲ್ಲ. ತನ್ನ ಗಂಡ ಸತ್ತಾನ, ಇವ ಪ್ರಿಯದರ್ಶಿನಿ ಮತ್ತು ಪ್ರಭು ದೇಸಾಯಿ ಅವ್ರ ಮಗ ಅಂತ ಆಕೆಯನ್ನು ತಿಳ್ಕೊಂಡಾಳ. ಆಕೆ ಮನಸ್ಸಿನಾಗ ಬ್ಯಾರೆ ಏನಿದ್ದಿರ್ಬೋದು ಅಂತ ನೀ ತಿಳ್ಕೊಂಡಿ? ನನಗೆ ಯಾಕೋ ಒಂದು ಅರ್ಥವಾಗೋದು ಹೋಗತ್ತೆ. ಆರ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನಿಗೆ ಎಷ್ಟೆಲ್ಲ ನರಕ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಎಲ್ಲವನ್ ಮೇಲೆ ಬಿಡ್ತೀನಿ. ಆಕಿನ ದಾರಿ ತೋರಿಸ್ತಾಳ. ಇದು ನಮ್ ಕೈ ಮೀರಿದ್ದು ರೀ, ನಮ್ ಶಕ್ತಿನೂ ಮೀರಿದ್ದು. ಆಕಿನ ದಾರಿ ತೋರಿಸ್ತಾಳ. ನೀವು ಸುಳ್ಳು ಕೇಳಿದ್ದನ್ನ ಕೇಳ್ಬೇಡ್ರಿ. ಇವನು ಯಾಕೆ ಇಲ್ಲೇ ಉಳ್ಕೊಂಡಿದ್ದಾನೆ? ಈಗ ಅವನಿಗೆ ಹೆದರ್ಸಿ ಬೆದರ್ಸಿ ಕರ್ಕೊಂಡು ಹೋಗಕ್ಕಾಗಲ್ಲ. ಅವನ್ ನಂಬಿಕೆ ಗಳಿಸಿನೇ ಕರ್ಕೊಂಡು ಹೋಗ್ಬೇಕು. ಇಷ್ಟೊತ್ತಲ್ಲದ ಯಾರು ಈ ನಂಬರ್ಗೆ ಮಾಡೋರು? ಹಲೋ ಹಲೋ ಕೇಶವ, ನಾನು ಅಮ್ಮ ಪ್ರಿಯಾ ಮಾತಾಡ್ಲಿಕ್ಕತ್ತೀನಿ. ಈ ಒಮ್ಮ ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಾರೆ? ಅಮ್ಮ ಹೇಳಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದಿರಲ್ಲ, ಏನಾದ್ರು ಪ್ರಾಬ್ಲಮ್? ಅದು ಆರಾಧನಾ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ತುದಿಗಾಲ್ದಾಗ ನಿಂತಾಳ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕೇಶವ. ನೋಡಪ್ಪ, ಎಲ್ರಿಗೂ ಸತ್ಯ ಹೇಳಲಿಕ್ಕೆ ಅಂತಾನೆ ನಾವು ಬಂದೇವಿ. ಆದ್ರ ನೀ ನಮ್ಮ ಬಾಯಿ ಕಟ್ ಹಾಕಿದಿ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಅಮ್ಮ ಒಂದ್ ನಿಮಿಷ, ನಂಗೇನು ಅರ್ಥ ಆಗ್ತಿಲ್ಲ. ಈ ಆರಾಧನಾ ಯಾರು? ನನ್ ಸೊಸಿ, ವಿಶ್ವನ ಹೆಂಡತಿ. ಆಕಿ ಆರ್ಯನ ವಿಶ್ವ ಅನ್ಕೊಂಡಾಳ. ಆರ್ಯನ ಅವಳು ಕರ್ಕೊಂಡು ಹೊಟ್ಟೋದ್ರೆ? ಅಲ್ಲಮ್ಮ, ಅದ್ಯಾಕೆ ಸಾಧ್ಯ? ಅದನ್ನೇ ಕೇಳಲಿಕತ್ತೀನಿ. ಈಗ ಏನ್ ಮಾಡೋದಪ್ಪ? ಇಲ್ಲ, ಕರ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ ನೀವೇ ಏನಾದ್ರು ಮಾಡಿ ಒಪ್ಪಿಸ್ಬೇಕು. ಆರ್ಯನ ಮೊದಲ ಹಾಗೆ ನಾನು ಮಾಡ್ತೀನಿ, ನನ್ನ ನಂಬಿ. ಅಷ್ಟಾದ್ರೆ ಸಾಕಪ್ಪ. ಮೊದಲು ನಿಮ್ಮ ಸೊಸೆನ ಸಮಾಧಾನ ಮಾಡಿ ಒಪ್ಪಿಸಿ. ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗ್ಬಾರ್ದು. ಈಗ ಮಲ್ಕೊಳ್ಳಿ. ಆತ ಕೇಶವ, ಹಂಗ ಮಾಡ್ತೀನಿ. ಆರಾಧನಾ ಅಂತೆ, ವಿಶ್ವ ಅಂತೆ. ನನಗೆ ಆರ್ಯ ಒಬ್ಬನೇ ಮುಖ್ಯ, ಮಿಕ್ಕವ್ರು ಹೀಗಾದ್ರೂ ಸಾಯ್ಲಿ. ನಿಮ್ಗೆ ಬಾತ್ರೂಮ್ ಅಲ್ಲಿ ಸ್ನಾನದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ನೀವ್ ಇಲ್ಲಿಂದ ನೀರ್ ತಗೊಂಡೋಗಿ ಪುಷ್ಪನ್ ಮನೇಲಿ ಸ್ನಾನ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ತಗೊಳ್ಳಿ ಟವಲ್. ತುಂಬಾ ಥ್ಯಾಂಕ್ಸ್. ಏನು ಪರವಾಗಿಲ್ಲ, ನಮ್ಮ ವಠಾರದಲ್ಲೆಲ್ಲ ಹಿಂಗೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ. ನೀರ್ಗೆ ಕಷ್ಟ ಬಂದಾಗ್ಲೂ ನಾವೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅಲ್ಲ, ಇಂಗು ಗುಂಡಿ ಮಾಡಿ 1-2 ವರ್ಷ ಆಗಿದೆಯಲ್ಲ, ಇನ್ನೂ ನೀರಿನ ಸಮಸ್ಯೆ ಇದೆಯಾ? ಹಿಂಗು ಗುಂಡಿ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಅನುನೇ ಹೇಳಿರ್ತಾಳೆ. ಪರವಾಗಿಲ್ವೇ, ನಿಮ್ಮ ಆಫೀಸ್ ಕೆಲಸದ ಮಧ್ಯೆ ನಮ್ಮ ವಠಾರದ ಇಂಗು ಗುಂಡಿ ಬಗ್ಗೆ ಬೇರೆ ಮಾತಾಡ್ತೀರಾ? ಹಾಗಾದ್ರೆ ಅನು ಎಲ್ಲ ಹೇಳ್ಕೊಳ್ತಾಳೆ ನಿಮ್ಮ ಹತ್ರ? ಇಲ್ಲ, ಅನು ಅವ್ರು ಹೇಳಲಿಲ್ಲ.
ಮತ್ತೆ ನನಗೆ ಹಾಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಾಯ್ತಾ? ಸರಿ ಹೋಯ್ತು. ವಾಟ್? ನಿಜನಾ ಇದು? ಹೌದಮ್ಮ. ನಾನು ಡಾಕ್ಟರ್ ಹತ್ರ ಮಾತಾಡಿದಾಗ ಅವರು ಅದನ್ನೇ ಹೇಳಿದ್ರು. ವಿಶುಗೆ ಹಳೇದೆಲ್ಲ ನೆನಪಾಗದೇ ಇರಬಹುದು, ಯಾಕಂದ್ರೆ ಇವನು ಸರಿ ಕಾಪರೇಟ್ ಮಾಡ್ತಾ ಇಲ್ಲ ಅಂದ್ರು. ಇದಕ್ಕೆಲ್ಲ ಏನೋ ಕಾರಣ ಇದೆ. ಇಷ್ಟು ದಿನ ಆದ್ಮೇಲೂ ನಾನನ್ನ ಇಲ್ಲೇ ಇರೋದು ಬಿಟ್ನಲ್ಲ, ಅದು ನನ್ನ ತಪ್ಪು. ನಾನು ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನೋಡಿ, ಸಂಜು ಬ್ರದರ್ ಎಲ್ಲೇ ಇದ್ರು ಅವ್ರ ಮನೆಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಟ್ರಸ್ಟ್ ಮೀ. ಹರ್ಷ ಎಲ್ಲಿದ್ದಾನೆ ಅಂತ ವಿಚಾರಿಸು. ಸರಿಮ್ಮ. ಆರಾಧನಾ, ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹಲೋ ಮೀರಾ, ಸಂಜು ಬ್ರದರ್ ಆಫೀಸಲ್ಲಿದ್ದಾರಾ? ನೋ ಸರ್, ಇಟ್ಸ್ ನಾಟ್ ದೇರ್. ವಾಟ್? ಮತ್ತೆಲ್ಲಿ ಹೋದ್ರು ಅವರು? ಎಲ್ಲಿ ಹೋದ್ರು ಅಂದ್ರೆ ಅವ್ರು ನೆನ್ನೆನೂ ಆಫೀಸಿಗೆ ಬಂದಿಲ್ಲ ಸರ್. ಏನು ಹೇಳ್ತಿದೆ ಮೀರಾ? ಅನು ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು ಅಷ್ಟೇ. ಅದಕ್ಕೆ ಜೊತೆನಾ? ಯಾ, ಅನು ಜೊತೆ ಏನೋ ಇಂಪಾರ್ಟೆಂಟ್ ಆಗಿರೋದನ್ನ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅನು ಇನ್ನೊಂದು 2 ದಿವಸ ಸಿಗಲ್ಲ, ವಠಾರದಲ್ಲಿದ್ದಾರೆ ಅಂತಂದೆ. ಸೊ ಐ ಗೆಸ್ ಅನುನ ಹುಡುಕೊಂಡು ಅವರು ವಠಾರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಕ್ಯಾನ್ ಯು ಪ್ಲೀಸ್ ಚೆಕ್ ಅಂಡ್ ಕನ್ಫರ್ಮ್ ಮೀರಾ? ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ ಸರ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಾಲ್. ಹಾಂ ಪ್ಲೀಸ್. ಇರೋ ಕೆಲಸ ಎಲ್ಲ ಬಿಟ್ಟು ಈ ಸಂಜು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬರ್ತಾರೆ ಇರೋದನ್ನ ಹುಡ್ಕೋ ಕೆಲಸ ಆಗೋಯ್ತು. ಐ ಆಮ್ ಸಪೋಸ್ ಟು ಬಿ ದ ವೈಸ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಪನಿ. ಇಲ್ಲಿ ನೋಡಿದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಕೂತಿದ್ದೀನಿ. ನಮ್ಮ ಆರ್ಯ ಸರ್ ಹೋದ್ಮೇಲೆ ಸಂಜು, ಏನಾಯ್ತಪ್ಪ? ಯಾಕೆ ಈ ಥರ ಕುತ್ಕೊಬಿಟ್ರಿ? ಮನೇಲೇನಾದ್ರೂ ತೊಂದ್ರೆನಾ? ನಿನ್ನ ಹೆಂಡತಿ ಏನಾದ್ರು ಅಂದ್ಲ? ಏನಿದ್ರು ನಮ್ಮ ಹತ್ರ ಹೇಳ್ಕೋಬಹುದು. ನಮ್ಮ ಅನು ಸ್ವಲ್ಪ ಹಾಗೇನೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೋಪ ಮಾಡ್ಕೋತಾಳೆ. ಆದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಏನಾಯ್ತು ಅಂತ ಹೇಳಪ್ಪ. ನನಗೆ ಆ ಮನೇಲಿ ಇರೋಕ್ಕಾಗ್ತಿಲ್ಲ ಸುಬ್ಬು ಅವರೇ. ಆಗ್ತಿಲ್ಲ ಅಂದ್ರೆ ಏನರ್ಥ? ಒಂಥರ ಹಿಂಸೆ ಆಗ್ತಿದೆ. ಅಲ್ಲಿ ನಾನಾಗಿರೋಕ್ಕಾಗ್ತಿಲ್ಲ. ಎಲ್ರೂ ನನ್ನ ಕಾಳಜಿ ಅನ್ನೋ ಹೆಸರಲ್ಲಿ ಕಟ್ಟಾಗ್ತಂಗೆ ಆಗ್ತಿದೆ. ನನ್ಗೆ ಅನ್ಸಿದ್ದನ್ನ ನಾನು ಮಾಡೋಕ್ಕಾಗ್ತಿಲ್ಲ. ಓಹ್, ಅದಾ? ಹೊಸಬ್ರಲ್ವಾ? ಅದು ಅಲ್ಲದೆ ನೀವು ಬೇರೆ ದೇಶದಲ್ಲಿ ಇದ್ದವರು, ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ನಡೆಸ್ತಿದ್ರಂತಲ್ಲ, ಅಂಥವ್ರು ಇನ್ನೊಬ್ರು ಮನೇಲಿ ಬಂದಿರೋದಕ್ಕೆ ಇರ್ಸ್ಮುರ್ಸ್ ಆಗೋದು ಸ್ವಲ್ಪ ಸಹಜನೇ. ಅದಲ್ಲ. ಮತ್ತೆ ನಿನಗೆ ಕಷ್ಟ ಆದ್ರೆ ಹೇಳೋದೇನು ಬೇಡ ಬಿಡು. ಈಗ ನಿಮ್ಮ ಹೆಂಡತಿ ಬಂದಿದ್ದಾರಲ್ಲ, ಇನ್ಮೇಲೆ ತೊಂದರೆ ಆಗಲ್ಲ ಅನ್ಕೋತೀನಿ. ತೊಂದರೆನೇ ಅವರಿಂದ.
ಸಂಜು, ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆ ಉಂಟಾಗೋದು ಸಾಮಾನ್ಯ. ನನಗೂ ನನ್ನ ಹೆಂಡತಿಗೂ ಗಂಟೆಗೆ 10 ಸಲ ಗಲಾಟೆ ಆಗುತ್ತೆ. ನಿನಗೂ ಹಾಗೆ ಆಗಿರ್ಬೋದು. ಹಾಗಂತ ಅವ್ರ ಜೊತೆ ಇರೋಕ್ಕಾಗಲ್ಲ ಅನ್ನೋದು ಸರಿಯಲ್ಲಪ್ಪ. ಹೌದು, ಅವರು ನಿಮಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ಅಂದರೆ ನೀವು ಹೇಳ್ದೆ ಕೇಳ್ದೆ ಇಲ್ಲಿ ಬರೋದು ತಪ್ಪಲ್ವಾ? ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ ಎಲ್ಲ ಸರಿ ಆಗುತ್ತೆ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವ್ರು ನನ್ನ ಹೆಂಡತಿ ಅಂತಾನೆ ನನ್ಗೆ ಅನಿಸ್ತಾ ಇಲ್ಲ. ಇನ್ನು ಅವ್ರ ಜೊತೆ ನಾನು ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಬ್ರದರ್ ಆಫೀಸಲ್ಲಿಲ್ಲ, ವಟಾರದಲ್ಲಿದ್ದಾರಂತೆ. ಏನು ವಟಾರದಲ್ಲ? ಈಗ ಜಸ್ಟ್ ಮೀರಾ ಕನ್ಫರ್ಮ್ ಮಾಡಿದ್ಲು. ವಟಾರದಲ್ಲ? ಅಲ್ಲಿ ಯಾಕೆ ಹೋಗಿದ್ದಾರೆ ಹರ್ಷ? ಏನೋ ಕೆಲಸದ ವಿಷಯವಾಗಿ ಅದಕ್ಕೇನೋ ಮೀಟ್ ಮಾಡೋಕೆ ಹೋಗಿದ್ದಾರೆ. ಅಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲೇ ಸಿಕ್ಕಾಕೊಂಡಿದ್ದಾರಂತೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೀ ಸೇಫ್, ನಥಿಂಗ್ ಟು ವರಿ. ಅಲ್ಲಿ ಸಿಗಾಕೊಳ್ಳೋಕ್ಕೆ ಅದೇನು CM ಫಂಕ್ಷನ್ನ? ಇದೆಲ್ಲ ಒಂದು ರೀಸನ್ ಅಂತ ನಾನು ನಂಬೇಕಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಸಾರಿ. ಈ ಮನೇಲಿ ಹೆಚ್ಚು ಮಾತಾಡೋದಕ್ಕೆ ನನಗೆ ಹಕ್ಕಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಬೀಯಿಂಗ್ ಫೂಲ್ಡ್ ಹಿಯರ್. ಕೇಳಿಸ್ತಲ್ವಾ? ಇನ್ನು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಹೊರಡಿ ಅಂತ? ಜಂಡೆ ಸರ್, ಅಲ್ಲಮ್ಮ, ನನ್ನ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ಬಂದು ಇಲ್ಲಿ ಅವ್ರಿಗೆ ಅವಮಾನ ಮಾಡ್ತಾ ಇದೆಯಾ? ಏನು, ಇವರು ನಿಮ್ ಫ್ರೆಂಡಾ? ಅದು ಗೊತ್ತಿಲ್ಲದೆ ಕರ್ಕೊಂಬರೋದಕ್ಕೆ ಬಂದಿಯ ನೀನು? ಜಂಡೆ ಸರ್, ಸಾರಿ ಸರ್. ಈ ಹುಡುಗಿ ಅದು ಯಾಕೆ ಹೇಗೆ ಮಾಡೋದ್ಲ ಗೊತ್ತಿಲ್ಲ. ರೇ ರಜನಿ ಅವರೇ, ಇದೇ ಈಗ ಬಂದವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋದು ಅದು ಗೊತ್ತಿಲ್ಲ ನಿಮ್ಗೆ? ಇದೇ ನಿಮ್ ಸಂಸ್ಕಾರ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನಂದ್ರೆ ಸಂಸ್ಕಾರನ? ಸಂಸ್ಕಾರದ ಬಗ್ಗೆ ಯಾವ ಹಕ್ಕಿಂದ ಮಾತಾಡ್ತಿದ್ದೀರಿ ನೀವು? ಇವರು ನಿಮ್ ಫ್ರೆಂಡೇ ಇರ್ಬೋದು, ಹಾಗಂತ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ವಲ್ಲ. ಅಷ್ಟೇ ಅಲ್ಲ, ನೀವು ಬಾರಿ ಒಳ್ಳೆಯವರಾ? ರಮ್ಯಾ, ನೀ ಸುಮ್ಮಿರಮ್ಮ. ರಮ್ಯಾ, ಸಮಾಧಾನ ಮಾಡ್ಕೋ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮಗ್ ಗೊತ್ತಿಲ್ಲ ಆಂಟಿ, ಇವರು
ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರಿಗೆ ಸಂಸ್ಕಾರದ ಬಗ್ಗೆ ಮಾತಾಡೋ ಹಕ್ಕೇ ಇಲ್ಲ. ರೇ ರಜನಿ, ಇದೇನ್ರಿ ಇದು? ನಿಮ್ಮ ಮಗಳು ಈಗಲೇ ಹೀಗೆ ಮಾತಾಡ್ತಿದ್ದಾಳೆ, ಇನ್ನು ಮದುವೆ ಆದ್ಮೇಲೆ ಏನ್ ಕತೆ? ಮದ್ವೆ ಆದ್ರೆ ಏನ್ರಿ? ಮದ್ವೆ ಆಗ್ಬಿಟ್ರೆ ಹೆಣ್ಮಕ್ಳು ಮಾತಾಡೋದನ್ನ ನಿಲ್ಸ್ಬಿಡ್ಬೇಕಾ? ನಾನ್ ಈಗ್ಲೂ ಆಗ್ಲೂ ಯಾವಾಗ್ಲೂ ಹೀಗೆ ಇರ್ತೇನೆ. ರವಿಯವರೇ ಪ್ಲೀಸ್ ರೀ, ಸಮಾಧಾನವಾಗಿರ್ರಿ. ಅಪ್ಪನ ಅವ್ರ ಫ್ರೆಂಡ್ನ ಅವಮಾನ ಮಾಡ್ತಾ ಇದ್ರೆ ಸಮಾಧಾನ ಅಂತೆ ಸಮಾಧಾನ. ತಪ್ಪು ಮಾಡ್ದವ್ರಿಗೇನೆ ಪ್ರಶ್ನೆ ಮಾಡಿದಾಗ ಅವಮಾನ ಆಗೋದು. ನೀವ್ ನಿಯತ್ತಾಗಿದ್ದಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರಿ, ಈಗ ಕೂಗಾಡ್ತಿರ್ಲಿಲ್ಲ. ಬೀದಿಲ್ ಹೋಗೋರಿಗೆಲ್ಲ ಉತ್ತರ ಕೊಡೋದನ್ನ ಕೆಲ್ಸ ಅಲ್ಲ. ಅಪ್ಪ ಓಯ್ ಮುಚ್ಕೊಂಡು ನಿಂತ್ಕೊ ನೀನು. ರತ್ನಾಕರ್ ಬಿಡಿ ಹೋಗ್ಲಿ. ಇಲ್ಲ ಸರ್, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಸರ್. ಅಪ್ಪ ಒಂದ್ ನಿಮಿಷ ಇರಿ ಅಪ್ಪ, ಒಂದೇ ಒಂದ್ ನಿಮಿಷ ಇರಿ. ರಮ್ಯವರೇ, ಇದಕ್ಕೆಲ್ಲ ನೀವೇ ಕಾರಣ. ಅಪ್ಪನ ಹತ್ರ ಸಾರಿ ಕೇಳಿ. ವಾಟ್? ನಾನ್ ಸಾರಿ ಕೇಳ್ಬೇಕಾ? ಸಾರಿ ಕೇಳೆ ಸರ್, ದಯವಿಟ್ಟು ಒಳಗಡೆ ಬನ್ನಿ. ನನ್ ಮಗಳು ಸಾರಿ ಕೇಳ್ತಾಳೆ, ಆಗಿದ್ದನ್ನೆಲ್ಲ ಮರ್ತು ಬಿಡಿ ಸರ್. ಅಮ್ಮ, ನಾನೇನ್ ತಪ್ಪ ಮಾಡಿದ್ದೀನಿ? ನಾನ್ ಸಾರಿ ಕೇಳಲ್ಲ. ಯಾಕೆ ಹೀಗೆ ಆಡ್ತೀಯಾ? ರಮ್ಯವರೇ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಿಮ್ ಅಪ್ಪನ ಹತ್ರ ನಾನ್ ಮಾತಾಡಿದ್ದು ನಿಮ್ಗೆ ತಪ್ಪು ಅನಿಸ್ತಿದ್ಯಾ? ಆದ್ರೆ ಅವ್ರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ದು ಸರಿನಾ? ಅವರು ನ್ಯಾಯವಾಗಿದ್ದಿದ್ರೆ ಅದು ಬೇರೆ ಮಾತು. ಆದ್ರೆ ರಮ್ಯವರೇ, ಪ್ಲೀಸ್ ಪ್ಲೀಸ್ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮಪ್ಪ ನ್ಯಾಯವಾದ ವ್ಯಕ್ತಿ ಅಲ್ಲ ಕರಣ್. ಈ ಜೇಂಡೆ ಸರ್ ಜೊತೆ ಸೇರ್ಕೊಂಡು ಇವ್ರು ಏನೇನು ಅನಾಚಾರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. I know everything, Mr. Ratnakar. ಕಚ್ಚ ಬಿಡವಂತಂದು ನೀನೇ ತಾನೇ ಆಫೀಸ್ ಲೆಕ್ಕ ಎಲ್ಲ ಕತ್ ನೋಡಿರೋದು. ಅಪ್ಪ ನೋಡಿದ್ಯಾ ನೋಡಿಲ್ವಾ ಹೇಳು? ಶಬಾಷ್. ಅಂದ್ರೆ ನೀವ್ ನ್ಯಾಯವಾಗಿಲ್ಲ ಅಂತ ನೀವೇ ಒಪ್ಕೊಂಡ್ರಿ ಅಂತ ಆಯ್ತು, ಕರೆಕ್ಟಾ? ಸಂಜು, ಪಾಪ ಮನೆಗೆ ಹೋಗೋಣ. ನೀನೇನು ಅನ್ಕೋಬೇಡ, ಯಾವುದು ನಮ್ಮ ಕೈಯಲ್ಲಿಲ್ಲ. ಹೌದು, ನೀನು ಜೇಂಡ್ರನ್ನ ಯಾಕೆ ಇಲ್ಲಿಂದ ಹೋಗು ಅಂದೆ? ಆ ವ್ಯಕ್ತಿ ಸರಿ ಇಲ್ಲ. ಹಿ ಈಸ್ ಡೇಂಜರಸ್. ಏನ್ ಹೇಳ್ತಿದ್ಯಪ್ಪ ನೀನು? ಅವ್ರು ಈಗಷ್ಟೇ ಬಂದಿದ್ದಲ್ಲ ಸುಬ್ಬು ಅವರೇ, ನಿನ್ನೆ ರಾತ್ರಿಯಿಂದನೂ ಇಲ್ಲಿ ಓಡಾಡ್ತಿದ್ರು. ಈಶಾನ? ಹೌದು. ಅನು ಅವ್ರಿಗೆ ಇದ್ರ ಬಗ್ಗೆ ಹೇಳಿದೆ, ಆದ್ರೆ ಅವ್ರು ನಂಬ್ತಾ ಇಲ್ಲ. ಬೇಕಾದ್ರೆ ನೀವೇ ನೋಡಿ. ಇದು ನಿನ್ನೆ ರಾತ್ರಿ ಕ್ಲಿಕ್ ಮಾಡಿರೋ ಫೋಟೋಸು. ಅವ್ರಿಗೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಸುಬ್ಬು ಅವರೇ. ಅನು ಅವ್ರಿಗೆ ಅಪಾಯ ಇದೆ, ಅದಕ್ಕೆ ನೆನ್ನೆ ರಾತ್ರಿ ನಾನು ಹೊರಗಡೆನೆ ಮಲ್ಕೊಂಡೆ. ಅಂದ್ರೆ ಅನುಗೇನಾದ್ರೂ ಅಪಾಯ ಆಗುತ್ತೆ ಅಂತಲ್ಲ ನೀನು ಹೊರಗಡೆ ಕಾವಲಿದ್ದಿದ್ದು? ಹೌದು. ಥ್ಯಾಂಕ್ ಯು ಸಂಜು. ಅನು ಬಗ್ಗೆ ನಿನಗಿರೋ ಕಾಳಜಿ ನೋಡಿ
ನಿಮ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಪ್ಪ. ಥ್ಯಾಂಕ್ ಯು ವೆರಿ ಮಚ್. ಅನುಗೆ ಈ ವಿಷಯ ಗೊತ್ತಾದ್ರೆ ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವಳಿಗೆ ನಿನ್ ಮೇಲೆ ಕೋಪ ಇಲ್ಲ. ನಿಮ್ಮ ಸಂಸಾರದಲ್ಲೇ ಸಮಸ್ಯೆ ಇರಬೇಕಾದ್ರೆ ಇದ್ರಲ್ಲಿ ಯಾಕೆ ಅವ್ರ ತಲೆ ಹಾಕ್ಬೇಕು ಅಂತ ಅಷ್ಟೇ. ಆದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸ್ಕೊಪ್ಪ. ಅದು ಸರಿ ಹೋಗಲ್ಲ ಸುಬ್ಬು ಅವರೇ. ಯಾಕಪ್ಪ ಹೀಗಂತೀಯಾ? ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತು ಬೇಡ. ಅದು ಸುಬ್ಬು ಅವರೇ ಪ್ಲೀಸ್. ಹಾಗಿದ್ರೆ ನೀನ್ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದೀಯಾ? ಇಷ್ಟ ಇಲ್ಲದೆ ಇರೋ ಸಂಬಂಧದ ಜೊತೆ ಉಸಿರು ಕಟ್ಕೊಂಡಿರೋದಕ್ಕಿಂತ ಬಿಟ್ಟು ದೂರ ಬರೋದು ಒಳ್ಳೇದಲ್ವಾ? ಇಷ್ಟ ಇದ್ರೆ ಅದು ಬೇರೆ ಪ್ರಶ್ನೆ. ನಿನಗಿಷ್ಟ ಇಲ್ಲ ಅಲ್ವಾ? ರಜನಿಯವರೇ, ನಿಮ್ಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟು ನೋವಾಗಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಅನು ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಟ್ಬಿಡ್ತೀನಿ. ದಯವಿಟ್ಟು ಹೊರಟೋಗಿ. ನಿಮ್ಮಿಂದ ಮುರಿದೋಗಿರೋ ಸಂಬಂಧನ ಸರಿಪಡಿಸಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ದಯವಿಟ್ಟು ಹೊರಟೋಗಿ. ಹೇಳ್ಬೇಕಾದದನ್ನೆಲ್ಲ ನಿಮ್ ಮಗಳಿಗೆ ಹೇಳಿದೀನಿ. ನಿಮಗೆ ಹೇಳೋ ಶಕ್ತಿ ನನಗಿಲ್ಲ. ನಿಮಗೂ ನಮಗೂ ಇದ್ದಂತ ಸಂಬಂಧ ಇವತ್ತು ಮುರಿದೋಯ್ತು. ಇದ್ಯಾವತ್ತೂ ನೀವು ನಮ್ಮ ಮನೆಗೆ ಬರ್ಬೇಡಿ. ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಸಾಕು, ನಿಮ್ಮಿಂದ ಆಗಿದ್ದಲ್ಲ ಸಾಕು. ದಯವಿಟ್ಟು ಹೊರಡಿ. ನನ್ ಮಗಳನ್ನ ನೀವೆಲ್ಲ ಎಷ್ಟು ಮರಳು ಮಾಡಿದೀರ ಅಂದ್ರೆ ಅವಳಿಗೆ ಸ್ವಂತ ಅಮ್ಮಂಗಿಂತ ನನ್ ಗೆಳತಿ ಎಲ್ಲಿ ಬೇಜಾರಾಗ್ತಾಳು ಅನ್ನೋ ಚಿಂತೆ. ಹೀಗೆ ನಿಮ್ ಮಗಳು ನಡ್ಕೊಂಡ್ರೆ ನೀವ್ ಸುಮ್ನೆ ಇರ್ತಿದ್ರ ಪುಷ್ಪ ಅವರೇ? ನೀವೇನು ಮಾತಾಡ್ಬೇಡಿ ಪುಷ್ಪ. ದಯವಿಟ್ಟು ಹೊರಡಿ, ಹೊರಡಿ, ದಯವಿಟ್ಟು ಹೊರಡಿ ಪುಷ್ಪ. ನೀವು ಹೇಳಿದಷ್ಟು ಸುಲಭನ ಅದು? ನನಗೆ ಆರಾಧನಾ ಅವ್ರ ಬಗ್ಗೆ ಯಾವುದೇ ರೀತಿ ಭಾವನೆಗಳಿಲ್ಲ. ಅವ್ರ ಹತ್ರ ಬಂದಷ್ಟು ನಾನು ದೂರ ಓಡಬೇಕು ಅನ್ನಿಸ್ತಿದೆ. ದೂರ ಓಡೋದು ತಪ್ಪಲ್ವಾ? ಹಲೋ ವಿಶ್, ಹೇಳಿ. ಎಲ್ಲಿದ್ಯಾ? ಇಲ್ಲೇ ವಟಾರದಲ್ಲಿದ್ದೀನಿ. ಬೇರೆಲ್ಲಾದ್ರೂ ಇದೀನಿ ಅಂತ ಸುಳ್ಳು ಹೇಳ್ತೇನೋ ಅಂತ ಅನ್ಕೊಂಡೆ. ನೀನಾಗ್ ನೀನೇ ಕಾಲ್ ಮಾಡೋವರೆಗೂ ನಾನು ಕಾಲ್ ಮಾಡಬಾರ್ದು ಅಂತಾನೆ ಇದ್ದೆ. ಆದ್ರೆ ನನಗ್ ತಡಿಯಕ್ ಆಗ್ಲಿಲ್ಲ. ಬಿಕಾಸ್ ಐ ಲವ್ ಯು ವಿಶ್. ನಾವು ಪ್ರೀತಿಸೋರ್ ಮೇಲೆ ಕಾಳಜಿ ಇರುತ್ತಲ್ವಾ ವಿಶ್? ನಿನ್ ಮೇಲೆ ಅತಿಯಾದ ಪ್ರೀತಿ ಮತ್ತೆ ಕಾಳಜಿ ಇದೆ ಕಣೋ. ಅದಕ್ಕೆ ಐ ವಾಂಟ್ ಟು ಸಿ ಯು ರೈಟ್ ನೌ. ಆದ್ರೆ ನನಗೆ ಪ್ರೀತಿ ಉಸಿರು ಕಟ್ಟಂಗ ಆಗ್ತಾ ಇದೆ. ಏನು ಏನಂದೆ? ನನ್ನ ಪ್ರೀತಿ ನಿನಗೆ ಉಸಿರು ಕಟ್ಟಿಸ್ತಿದ್ಯಾ? ಇದು ನೀನಾಡೋ ಮಾತುಗಳೇ ಅಲ್ಲ. ಇದ್ಯಾರೋ ನಿನ್ ತಲೆಗೆ ತುಂಬ್ತಿರೋದು. ನೀನ್ ಎಲ್ಲಿದ್ಯೋ ಈ ಕ್ಷಣ ಇಲ್ಲಿಗೆ ಬಾ ಪ್ಲೀಸ್. ಲೆಟ್ಸ್ ಸಾರ್ಟ್ ವಾಟ್ ಎವರ್ ಇಟ್ ಇಸ್. ನಾನೀಗ ಬರಕ್ಕಾಗಲ್ಲ. ಐ ಆಮ್ ಸಾರಿ. ವಿಶು ಪ್ಲೀಸ್, ಐ ವಾಂಟ್ ಟು ಮೀಟ್ ಯು. ಸಾರಿ. ಹಲೋ ಹಲೋ ವಿಶ್. ಮೀರಾಜಿ, ನನ್ನನ್ನು ಹುಡ್ಕೊಂಬಂದು ಅರ್ಧ ದಾರಿಯಲ್ಲೇ ನಿಂತಾಗಿದೆ. ಬನ್ನಿ, ಇಲ್ಲೇ ಇದ್ದೀನಿ.
ಜೇಂಡೆ ಶಾನ್ ಬಾಗ್ ಸರ್ ಬಂದಿದ್ರ ಇಲ್ಲಿಗೆ? ಶಾನ್ ಬೋಗ್ರ ಅವ್ರು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರ್ತಾರೆ ಮೀರಾಜಿ? ಐ ಥಾಟ್ ಐ ಸಾ ಹಿಮ್. ನೋಡ್ದಂಗಾಯ್ತು ಅವ್ರನ್ನ. ಇಷ್ಟೊತ್ತಲ್ಲಿ ಅವ್ರು ಇಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ? ಎನಿವೇಸ್, ನಾನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಅದಕ್ಕೆ ಸಿಗೋಣ ಅಂತ ಹೇಳಿದೆ. ಐ ಆಮ್ ಪ್ಲಾನಿಂಗ್ ಟು ಕ್ವಿಟ್ ವರ್ಧನ್ ಗ್ರೂಪ್ಸ್. ಬಿಟ್ಟ ಅಂದರೆ ಕೆಲಸ ಬಿಡ್ತೀರಾ? ಎಸ್. ವಾಟ್ಸ್ ರಾಂಗ್? ಯಾಕೆ ನಗ್ತಾ ಇದ್ದೀರಾ? ನನ್ನನ್ನು ಗೆಟ್ ಔಟ್ ಅಂದಾಗೆ ನಿಮ್ಮನ್ನು ಗೆಟ್ ಔಟ್ ಅಂತಾರೆ ಅಂತ ಭಯನ ಮೀರಾಜಿ? ಭಯ ಎಲ್ಲ ಏನೂ ಇಲ್ಲ ಜೆಂಡೆ. ಸಾಕಾಗೋಗಿದೆ ನನಗೆ. ಐ ಆಮ್ ಟಯರ್ಡ್. ಆರ್ಯ ಸರ್ ಇದ್ದಾಗ ನಾನು, ನೀವು, ಆರ್ಯ ಸರ್ ಎಂಥದ್ದೇ ಪ್ರೆಷರ್ ಇದ್ರೂ ಹ್ಯಾಂಡಲ್ ಮಾಡಿಬಿಡ್ತಾ ಇದ್ವಿ ಅಲ್ವಾ? ವರ್ಕ್ಗೆ ಅದರದ್ದೇ ಆದಂಥ ಒಂದು ಡಿಗ್ನಿಟಿ ಇರ್ತಿತ್ತು. ನಾಟ್ ಎನಿ ಮೋರ್ ಜೆಂಡೆ. ಸೊ ಕೆಲಸ ಬಿಡೋ ತೀರ್ಮಾನ ತಗೊಂಡಿರೋದು ಆರ್ಯ ಸರ್ ಇಲ್ಲ ಅನ್ನೋ ಕಾರಣಕ್ಕೆ? ಮೇ ಬಿ. ಒಂದು ವೇಳೆ ಆರ್ಯ ಸರ್ ವಾಪಸ್ ಬಂದರೆ